ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ. ಪುಟ 252. ಈಗ ಇನ್ನೂ ಹೆಚ್ಚು ಭಯಾನಕವಾಗಿದೆ ಎಂದು ಅದು ತಿಳಿಸುತ್ತದೆ. ಈ ದೇಶದಲ್ಲಿರುವ ನಿರುದ್ಯೋಗಿಗಳ ಸಂಖ್ಯೆ 2 ಮಿಲಿಯನ್. ಅವರನ್ನು ಅವಲಂಬಿಸುವವರ ಸಂಖ್ಯೆ ಬಹುಶಃ 4 ಪಟ್ಟು ಹೆಚ್ಚು. ಬಹುಶಃ ಇದನ್ನು ನೀವು ಕೇಳಿರಬಹುದು. ಅದರ ಅರ್ಥವೇನೆಂದು ತಿಳಿಯಲು ಯೋಚಿಸಿರಿ ಎಂದೆನ್ನುತ್ತೇನೆ. ಅದರ ಅರ್ಥ ಲೋಕದ ಉತ್ತಮ ಸರ್ಕಾರ ಮತ್ತು ಲೋಕವು ಕಂಡಿರದ ಉತ್ತಮ ಲೇವಾದೇವಿ ವ್ಯವಸ್ಥೆ, ಬ್ಯಾಂಕಿಂಗ್, ಬೇರೆ ಪ್ರತಿಯೊಂದು ಉನ್ನತ ದರ್ಜೆಯವು ಮತ್ತು ಸಾಟಿ ಇಲ್ಲದ ಆಹಾರದ ಉತ್ಪಾದನೆ ಹಾಗೂ ಎಲ್ಲಾ ತರದ ಅನುಕೂಲ ಮತ್ತು ಉಪಸ್ಥಿತವಿರುವ ಎಲ್ಲಾ ಬಗೆಯ ಐಷಾರಾಮಿ. ಇವುಗಳ ಮಧ್ಯೆ ಜನಸಂಖ್ಯೆಯ 1/7 ಜನರು ಹಸುವಿನ ಬಳಲಿಕೆಯಿಂದ ಸಂಪೂರ್ಣವಾಗಿ ಭಿಕ್ಷಾಟನೆಗೆ ತಳ್ಳಲ್ಪಟ್ಟಿದ್ದಾರೆ. ಜನರು ಉಗ್ರಾಣ ಮತ್ತು ಧಾನ್ಯದಿಂದ ತುಂಬಿರುವ ಮಹಡಿಗಳ ಮುಂದೆ ಹಸಿದು ಕುಳಿತಿದ್ದಾರೆ. ಅವುಗಳು ಬೆಲೆ ಏರಿಕೆಯ ನಿಮಿತ್ತ ಬಿಕರಿಯಾಗದೆ ಕುಳಿತಿವೆ. ಎಲ್ಲಾ ರೀತಿಯ ಬಟ್ಟೆಗಳಿಂದ ತುಂಬಿರುವ ಅಂಗಡಿಗಳ ಮುಂದೆ ಜನರು ಬೆತ್ತಲೆಯಾಗಿ ನಡುಗುತ್ತಾ ಇದ್ದಾರೆ. ಸಾವಿರಾರು ಗಣಿಗಳಲ್ಲಿ 100 ಮಿಲಿಯನ್ ಕಲ್ಲಿದ್ದಲು ದೊರೆಯುವುದು ಸುಲಭ ಸಾಧ್ಯವಾಗಿರುವಾಗ ಜನರು ಚಳಿಯಲ್ಲಿ ಕಾಸಲು ಬೆಂಕಿ ಇಲ್ಲದೆ ನಡುಗುತ್ತಿದ್ದಾರೆ. ಕೆಲಸವಿಲ್ಲದ ಶೂ ತಯಾರಕರು ಕೆಲಸಕ್ಕೆ ಹೋಗಲು ಕಲ್ಲಿದ್ದಲನ್ನು ಗಣಿ ಮಾಡುವವರಿಗೆ ಇಂಧನಕ್ಕೆ ಬದಲು ಶೂ ತಯಾರಿಸಿ ಕೊಡಲು ಹರ್ಷದಿಂದ ಸಿದ್ಧರಿದ್ದಾರೆ. ಅದರಂತೆಯೇ ಗಣಿ ಕೆಲಸದವರಿಗೆ ಶೂ ದೊರಕಲು ಗಣಿಯಲ್ಲಿ ದುಡಿಯಲು ಹರ್ಷಿಸುತ್ತಾರೆ. ಅದರಂತೆಯೇ ಕಾನ್ಸಾಸ್ನ ಅರ್ಧಬಟ್ಟೆ ತೊಟ್ಟ ರೈತರು ಕೊಯ್ಲು ಮತ್ತು ಕಣ ಒಕ್ಕಲು ಶುಲ್ಕವನ್ನು ಕಟ್ಟಲು ತಮ್ಮ ಗೋಧಿಯನ್ನು ಮಾರಲಾಗದೆ ಇರುವವರು ಅವರಿಗೆ ಬೇಕಾದ ಬಟ್ಟೆಗಳಿಗಾಗಿ ಪೂರ್ವ ಭಾಗದ ಕಾರ್ಖಾನೆಗಳಲ್ಲಿ ಬಟ್ಟೆಗಳನ್ನು ನೇಯುವ ಮತ್ತು ಹೆಣೆಯುವವರಿಗೆ ತಮ್ಮ ಗೋಧಿಯನ್ನು ವಿನಿಮಯ ಮಾಡಿಕೊಳ್ಳಲು ಹರ್ಷವುಳ್ಳವರಾಗಿರುತ್ತಾರೆ. ಈ ದಿನಗಳಲ್ಲಿ ನೈಸರ್ಗಿಕ ಸಂಪನ್ಮೂಲದ ಕೊರತೆಯಿಂದಾಗಿ ದೇಶದಲ್ಲಿ ತೊಂದರೆ ಪಡುತ್ತಿಲ್ಲ. 2 ಮಿಲಿಯನ್ ಜನರು ಕೆಲಸವಿಲ್ಲದೆ ಇರುವುದು ಅವರು ಅವಶ್ಯವಿರುವ ಮತ್ತು ಉಪಯುಕ್ತ ವಸ್ತುಗಳನ್ನು ಶ್ರಮವಹಿಸಿ ಉತ್ಪಾದಿಸಲು ಅಸಮರ್ಥರಾಗಿರುವರು ಮತ್ತು ಇಷ್ಟವಿಲ್ಲದಿರುವ ಕಾರಣಕ್ಕಾಗಿ ಅಲ್ಲ. ಕೇವಲ ಉತ್ಪಾದನೆಯ ಸಾಧನಗಳು ಮತ್ತು ವಿನಿಮಯದ ಮಧ್ಯ ಮಾರ್ಗದಲ್ಲಿ ಕೆಲವರ ಕೈಯಲ್ಲಿ ಸಂಕುಚಿತಗೊಳಿಸುವುದಾಗಿದೆ. ಎಂತಹ ಅನಾರೋಗ್ಯಕರ ವ್ಯವಹಾರದ ಸ್ಥಿತಿ ಇದು ಎಂಬುದನ್ನು ನಾವು ಅರಿತುಕೊಳ್ಳಲು ಪ್ರಾರಂಭಿಸಿದ್ದೇವೆ ಹಾಗೂ ಈ ಸಂಕುಚಿತಗೊಳ್ಳುವಿಕೆಯು ಹೆಚ್ಚು ತೀವ್ರವಾದಾಗ ನಮಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ತಿಳಿದುಬರುತ್ತದೆ. ಜನರು ಕೆಲಸವಿಲ್ಲದವರಾಗಿದ್ದಾರೆ, ಚಳಿಯಲ್ಲಿ ಮತ್ತು ಹಸಿವಿನಿಂದ ಬಳಲುತ್ತಿದ್ದಾರೆ. ಯಾಕೆಂದರೆ ತಮ್ಮ ದುಡಿಮೆಯ ಉತ್ಪಾದನೆಯನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇಂತಹ ಪರಿಣಾಮದಿಂದ ನಾವು ಹೆಗ್ಗಳಿಕೆಯಿಂದ ಹೇಳಿಕೊಳ್ಳುವ ಈ ಕಾಲದ ನಾಗರಿಕತೆಯು ಬಹಳ ಮಟ್ಟಿಗೆ ವಿಫಲತೆಯ ಅಂಚಿನಲ್ಲಿದೆ ಎನ್ನಬಹುದೇ. ಈ ದೇಶದಲ್ಲಿ ನಿರುದ್ಯೋಗಿಗಳು 4 ಶ್ರೇಣಿಯಲ್ಲಿ ಪಕ್ಕಪಕ್ಕದಲ್ಲಿ ಮತ್ತು 6 ಅಡಿ ಅಂತರದಲ್ಲಿ ನಿಂತರೆ 600 ಮೈಲಿ ಉದ್ದ ಹೋಗಬಹುದು. ಅವರನ್ನು ಅವಲಂಬಿಸುವವರು ಅದೇ ಶ್ರೇಣಿಯಲ್ಲಿ ನಿಂತರೆ 2400 ಮೈಲಿ ನಿಲ್ಲಬಹುದು. ಈ ಸೇನೆ ಅಟ್ಲಾಂಟಿಕ್ನಿಂದ ಪೆಸಿಫಿಕ್ಗೆ, ಸ್ಯಾಂಡಿ ಹುಕ್ನಿಂದ ಗೋಲ್ಡನ್ ಗೇಟ್ನವರೆಗೆ ವಿಸ್ತರಿಸಬಹುದು. ಮನುಕುಲದ ಬುದ್ಧಿವಂತಿಕೆಯುಳ್ಳವರು ಉತ್ತಮ ಕೈಗಾರಿಕಾ ವ್ಯವಸ್ಥೆಯನ್ನು ರೂಪಿಸಲು ಉಪಾಯ ಮಾಡುವುದಿಲ್ಲವಾದರೆ ಇದು ನಾವು ಒಪ್ಪಿಕೊಳ್ಳುವಂತೆ ಲೋಕದಲ್ಲಿ ಮನುಕುಲದ ಅತ್ಯಂತ ದೊಡ್ಡ ವೈಫಲ್ಯವೇ ಸರಿ. ಹೌದು, ಇದಕ್ಕಾಗಿಯೇ ದೈವಿಕ ಅನುಗ್ರಹವು ನಡೆಸುತ್ತಿದೆ. ಜನರು ತಮ್ಮ ಸ್ವಂತ ದುರ್ಬಲತೆಯನ್ನು ಮತ್ತು ಸತ್ಯಪರನಾದ ಪ್ರಭುವನ್ನು ತಿಳಿಯಬೇಕು. ಹೇಗೂ ಅದರ ಬೆಲೆ ಗೊತ್ತಾಗಬೇಕಾದರೆ ಪ್ರತಿಯೊಂದು ನೊಗವನ್ನೂ ಮುರಿಯಬೇಕು. ಅಂತೆಯೇ ಎಲ್ಲ ಕಾಲದ ಅತ್ಯಂತ ಕ್ರೂರವಾದ ಮತ್ತು ನಿರ್ದಯ ನಿಷ್ಕರುಣವಾದದ್ದು ಶ್ರೀಮಂತ ಪ್ರಭುವಿರುವ ರಾಜರ ಯುದ್ಧಗಳನ್ನು ಎದುರಿಸಲು ಪ್ರಸ್ತುತ ಕೈಗಾರಿಕಾ ಸೇನೆಯನ್ನು ನಿರ್ವಹಿಸುವ ಯಾವುದೇ ಪೂರ್ವ ಸಿದ್ಧತೆ ಮಾಡದ ಪ್ರಸ್ತುತ ಪ್ರಯತ್ನವಾಗಿದೆ.